ಪಾಕಿಸ್ತಾನ ಈಗ ಕಂಗೆಟ್ಟು ಹೋಗಿದೆ. ಭಾರತಕ್ಕೆ ತಿರುಗೇಟನ್ನು ಕೊಡಲು ತನ್ನೆಲ್ಲ ಶಕ್ತಿಯನ್ನ ಬಳಕೆ ಮಾಡ್ತಾ ಇದೆ. ಅದಕ್ಕಂತಲೇ ಇವತ್ತು ಅಬ್ದಾಲಿ ಮಿಸೈಲ್ ಸಿಸ್ಟಮ್ ಪರೀಕ್ಷೆ ಮಾಡಿದೆ. ಭಾರತದ ಆರ್ಥಿಕವನ್ನ ಈ ಅಬ್ದಾಲಿ ಮಿಸೈಲ್ ಸಿಸ್ಟಮ್ ಎಲ್ಲಿಯ ತನಕ ತಾಳುತ್ತೆ, ಅಬ್ದಾಲಿಗೆ ಭಾರತ ಕೌಂಟರ್ ಏನು ಇಲ್ಲಿದೆ. ಅಬ್ದಾಲಿ ಕ್ಷಿಪಣಿ ಪರೀಕ್ಷೆ ನಡೆಸಿದ ಪಾಕ್. ಭಾರತದ ಸೇನೆಗೆ ಹೆದರಿ ಕ್ಷಿಪಣಿ ಪರೀಕ್ಷೆ. ಪಾಕಿಸ್ತಾನ 450 ಕಿಲೋಮೀಟರ್ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಬ್ದಾಲಿಯ ಪರೀಕ್ಷೆ ನಡೆಸಿದೆ. ಪಾಕ್ ಸುಪಾರ್ಕೋ ಈ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದೆ. ಹ್ಯಾಪ್ಟ್ 2 ಶ್ರೇಣಿಯ ಮಿಸೈಲ್ ಇದಾಗಿದೆ. ಭಾರಿ ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯ ಇದಕ್ಕಿದೆ. ಭಾರತಕ್ಕೆ ಅಬ್ದಾಲಿ ಯಾವ ಲೆಕ್ಕ? ಅಬ್ದಾಲಿಯಂತಹ ಕ್ಷಿಪಣಿ ಭಾರತಕ್ಕೆ ಲೆಕ್ಕಕ್ಕೆ ಇಲ್ಲ. ಯಾಕಂದ್ರೆ ಪಾಕಿಸ್ತಾನದ ಯಾವುದೇ ಕ್ಷಿಪಣಿಯನ್ನು ಹೊಡೆದುರುಳಿಸಲು ಭಾರತ ಸಶಕ್ತವಾಗಿದೆ. ಆ ರೀತಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತ ಅಭಿವೃದ್ಧಿಪಡಿಸಿದೆ. ಇಸ್ರೇಲ್ ಮತ್ತು ಭಾರತ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಬರಾಕ್ ವಾಯು ರಕ್ಷಣಾ ವ್ಯವಸ್ಥೆ ಅಬ್ದಾಲಿಯನ್ನು ಮೂಲದಲ್ಲೇ ಹೊಡೆದುರುಳಿಸುತ್ತೆ. ಅಬ್ದಾಲಿಗಿಂತ ವೇಗ ಮತ್ತು ಬಲಿಷ್ಠವಾಗಿರುವ ರಷ್ಯಾದ ಸಿಕಂದರ್ ಮಿಸೈಲ್ನ ಬರಾಕ್ ಹೊಡೆದುರುಳಿಸಿದೆ. ಅಬ್ದಾಲಿ ನಿಧಾನವಾಗಿ ಚಿಮ್ಮುವ ಕಾರಣ ಅದನ್ನ ಟ್ರ್ಯಾಕ್ ಮಾಡೋದು ಸುಲಭ. ಭಾರತದ S-400 ವಾಯು ರಕ್ಷಣಾ ವ್ಯವಸ್ಥೆ ಎದುರು ಅಬ್ದಾಲಿ ನಿಲ್ಲಲ್ಲ. ಹಾಗಾಗಿ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಮುಂದೆ ಸಾವಿರಾರು ಅಬ್ದಾಲಿಗಳು ಬಂದರೂ ಸುಟ್ಟು ಭಸ್ಮವಾಗುತ್ತವೆ ಅಷ್ಟೇ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಈಗ ಕಂಗೆಟ್ಟು ಹೋಗಿದೆ. ಭಾರತಕ್ಕೆ ತಿರುಗೇಟನ್ನು ಕೊಡಲು ತನ್ನೆಲ್ಲ ಶಕ್ತಿಯನ್ನ ಬಳಕೆ ಮಾಡ್ತಾ ಇದೆ. ಅದಕ್ಕಂತಲೇ ಇವತ್ತು ಅಬ್ದಾಲಿ ಮಿಸೈಲ್ ಸಿಸ್ಟಮ್ ಪರೀಕ್ಷೆ ಮಾಡಿದೆ. ಭಾರತದ ಆರ್ಥಿಕವನ್ನ ಈ ಅಬ್ದಾಲಿ ಮಿಸೈಲ್ ಸಿಸ್ಟಮ್ ಎಲ್ಲಿಯ ತನಕ ತಾಳುತ್ತೆ, ಅಬ್ದಾಲಿಗೆ ಭಾರತ ಕೌಂಟರ್ ಏನು ಇಲ್ಲಿದೆ. ಅಬ್ದಾಲಿ ಕ್ಷಿಪಣಿ ಪರೀಕ್ಷೆ ನಡೆಸಿದ ಪಾಕ್. ಭಾರತದ ಸೇನೆಗೆ ಹೆದರಿ ಕ್ಷಿಪಣಿ ಪರೀಕ್ಷೆ. ಪಾಕಿಸ್ತಾನ 450 ಕಿಲೋಮೀಟರ್ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಬ್ದಾಲಿಯ ಪರೀಕ್ಷೆ ನಡೆಸಿದೆ. ಪಾಕ್ ಸುಪಾರ್ಕೋ ಈ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದೆ. ಹ್ಯಾಪ್ಟ್ 2 ಶ್ರೇಣಿಯ ಮಿಸೈಲ್ ಇದಾಗಿದೆ. ಭಾರಿ ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯ ಇದಕ್ಕಿದೆ. ಭಾರತಕ್ಕೆ ಅಬ್ದಾಲಿ ಯಾವ ಲೆಕ್ಕ? ಅಬ್ದಾಲಿಯಂತಹ ಕ್ಷಿಪಣಿ ಭಾರತಕ್ಕೆ ಲೆಕ್ಕಕ್ಕೆ ಇಲ್ಲ. ಯಾಕಂದ್ರೆ ಪಾಕಿಸ್ತಾನದ ಯಾವುದೇ ಕ್ಷಿಪಣಿಯನ್ನು ಹೊಡೆದುರುಳಿಸಲು ಭಾರತ ಸಶಕ್ತವಾಗಿದೆ. ಆ ರೀತಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತ ಅಭಿವೃದ್ಧಿಪಡಿಸಿದೆ. ಇಸ್ರೇಲ್ ಮತ್ತು ಭಾರತ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಬರಾಕ್ ವಾಯು ರಕ್ಷಣಾ ವ್ಯವಸ್ಥೆ ಅಬ್ದಾಲಿಯನ್ನು ಮೂಲದಲ್ಲೇ ಹೊಡೆದುರುಳಿಸುತ್ತೆ. ಅಬ್ದಾಲಿಗಿಂತ ವೇಗ ಮತ್ತು ಬಲಿಷ್ಠವಾಗಿರುವ ರಷ್ಯಾದ ಸಿಕಂದರ್ ಮಿಸೈಲ್ನ ಬರಾಕ್ ಹೊಡೆದುರುಳಿಸಿದೆ. ಅಬ್ದಾಲಿ ನಿಧಾನವಾಗಿ ಚಿಮ್ಮುವ ಕಾರಣ ಅದನ್ನ ಟ್ರ್ಯಾಕ್ ಮಾಡೋದು ಸುಲಭ. ಭಾರತದ S-400 ವಾಯು ರಕ್ಷಣಾ ವ್ಯವಸ್ಥೆ ಎದುರು ಅಬ್ದಾಲಿ ನಿಲ್ಲಲ್ಲ. ಹಾಗಾಗಿ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಮುಂದೆ ಸಾವಿರಾರು ಅಬ್ದಾಲಿಗಳು ಬಂದರೂ ಸುಟ್ಟು ಭಸ್ಮವಾಗುತ್ತವೆ ಅಷ್ಟೇ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಈಗ ಕಂಗೆಟ್ಟು ಹೋಗಿದೆ. ಭಾರತಕ್ಕೆ ತಿರುಗೇಟನ್ನು ಕೊಡಲು ತನ್ನೆಲ್ಲ ಶಕ್ತಿಯನ್ನ ಬಳಕೆ ಮಾಡ್ತಾ ಇದೆ. ಅದಕ್ಕಂತಲೇ ಇವತ್ತು ಅಬ್ದಾಲಿ ಮಿಸೈಲ್ ಸಿಸ್ಟಮ್ ಪರೀಕ್ಷೆ ಮಾಡಿದೆ. ಭಾರತದ ಆರ್ಥಿಕವನ್ನ ಈ ಅಬ್ದಾಲಿ ಮಿಸೈಲ್ ಸಿಸ್ಟಮ್ ಎಲ್ಲಿಯ ತನಕ ತಾಳುತ್ತೆ, ಅಬ್ದಾಲಿಗೆ ಭಾರತ ಕೌಂಟರ್ ಏನು ಇಲ್ಲಿದೆ. ಅಬ್ದಾಲಿ ಕ್ಷಿಪಣಿ ಪರೀಕ್ಷೆ ನಡೆಸಿದ ಪಾಕ್. ಭಾರತದ ಸೇನೆಗೆ ಹೆದರಿ ಕ್ಷಿಪಣಿ ಪರೀಕ್ಷೆ. ಪಾಕಿಸ್ತಾನ 450 ಕಿಲೋಮೀಟರ್ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಬ್ದಾಲಿಯ ಪರೀಕ್ಷೆ ನಡೆಸಿದೆ. ಪಾಕ್ ಸುಪಾರ್ಕೋ ಈ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದೆ.
ಕ್ಯಾಪ್ಟ್ 2 ಶ್ರೇಣಿಯ ಮಿಸೈಲ್ ಇದಾಗಿದೆ. ಭಾರಿ ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯ ಇದಕ್ಕಿದೆ. ಭಾರತಕ್ಕೆ ಅಬ್ದಾಲಿ ಯಾವ ಲೆಕ್ಕ? ಅಬ್ದಾಲಿಯಂತಹ ಕ್ಷಿಪಣಿ ಭಾರತಕ್ಕೆ ಲೆಕ್ಕಕ್ಕೆ ಇಲ್ಲ. ಯಾಕಂದ್ರೆ ಪಾಕಿಸ್ತಾನದ ಯಾವುದೇ ಕ್ಷಿಪಣಿಯನ್ನು ಹೊಡೆದುರುಳಿಸಲು ಭಾರತ ಸಶಕ್ತವಾಗಿದೆ. ಆ ರೀತಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತ ಅಭಿವೃದ್ಧಿಪಡಿಸಿದೆ. ಇಸ್ರೇಲ್ ಮತ್ತು ಭಾರತ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಬರಾಕ್ ವಾಯು ರಕ್ಷಣಾ ವ್ಯವಸ್ಥೆ ಅಬ್ದಾಲಿಯನ್ನು ಮೂಲದಲ್ಲೇ ಹೊಡೆದುರುಳಿಸುತ್ತೆ. ಅಬ್ದಾಲಿಗಿಂತ ವೇಗ ಮತ್ತು ಬಲಿಷ್ಠವಾಗಿರುವ ರಷ್ಯಾದ ಸಿಕಂದರ್ ಮಿಸೈಲ್ನ ಬರಾಕ್ ಹೊಡೆದುರುಳಿಸಿದೆ. ಅಬ್ದಾಲಿ ನಿಧಾನವಾಗಿ ಚಿಮ್ಮುವ ಕಾರಣ ಅದನ್ನ ಟ್ರ್ಯಾಕ್ ಮಾಡೋದು ಸುಲಭ. ಭಾರತದ S-400 ವಾಯು ರಕ್ಷಣಾ ವ್ಯವಸ್ಥೆ ಎದುರು ಅಬ್ದಾಲಿ ನಿಲ್ಲಲ್ಲ. ಹಾಗಾಗಿ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಮುಂದೆ ಸಾವಿರಾರು ಅಬ್ದಾಲಿಗಳು ಬಂದರೂ ಸುಟ್ಟು ಭಸ್ಮವಾಗುತ್ತವೆ ಅಷ್ಟೇ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಈಗ ಕಂಗೆಟ್ಟು ಹೋಗಿದೆ. ಭಾರತಕ್ಕೆ ತಿರುಗೇಟನ್ನು ಕೊಡಲು ತನ್ನೆಲ್ಲ ಶಕ್ತಿಯನ್ನ ಬಳಕೆ ಮಾಡ್ತಾ ಇದೆ. ಅದಕ್ಕಂತಲೇ ಇವತ್ತು ಅಬ್ದಾಲಿ ಮಿಸೈಲ್ ಸಿಸ್ಟಮ್ ಪರೀಕ್ಷೆ ಮಾಡಿದೆ. ಭಾರತದ ಆರ್ಭಟವನ್ನ ಈ ಅಬ್ದಾಲಿ ಮಿಸೈಲ್ ಸಿಸ್ಟಮ್ ಎಲ್ಲಿಯ ತನಕ ತಾಳುತ್ತೆ? ಅಬ್ದಾಲಿಗೆ ಭಾರತ ಕೌಂಟರ್ ಏನು? ಇಲ್ಲಿದೆ. ಅಬ್ದಾಲಿ ಕ್ಷಿಪಣಿ ಪರೀಕ್ಷೆ ನಡೆಸಿದ ಪಾಕ್. ಭಾರತದ ಸೇನೆಗೆ ಹೆದರಿ ಕ್ಷಿಪಣಿ ಪರೀಕ್ಷೆ. ಪಾಕಿಸ್ತಾನ 450 ಕಿಲೋಮೀಟರ್ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಬ್ದಾಲಿಯ ಪರೀಕ್ಷೆ ನಡೆಸಿದೆ. ಪಾಕ್ ಸುಪಾರ್ಕೋ ಈ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದೆ. ಕ್ಯಾಪ್ಟ್ 2 ಶ್ರೇಣಿಯ ಮಿಸೈಲ್ ಇದಾಗಿದೆ. ಭಾರಿ ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯ ಇದಕ್ಕಿದೆ. ಭಾರತಕ್ಕೆ ಅಬ್ದಾಲಿ ಯಾವ ಲೆಕ್ಕ? ಅಬ್ದಾಲಿಯಂತಹ ಕ್ಷಿಪಣಿ ಭಾರತಕ್ಕೆ ಲೆಕ್ಕಕ್ಕೆ ಇಲ್ಲ. ಯಾಕಂದ್ರೆ ಪಾಕಿಸ್ತಾನದ ಯಾವುದೇ ಕ್ಷಿಪಣಿಯನ್ನು ಹೊಡೆದುರುಳಿಸಲು ಭಾರತ ಸಶಕ್ತವಾಗಿದೆ. ಆ ರೀತಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತ ಅಭಿವೃದ್ಧಿಪಡಿಸಿದೆ. ಇಸ್ರೇಲ್ ಮತ್ತು ಭಾರತ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಬರಾಕ್ ವಾಯು ರಕ್ಷಣಾ ವ್ಯವಸ್ಥೆ ಅಬ್ದಾಲಿಯನ್ನು ಮೂಲದಲ್ಲೇ ಹೊಡೆದುರುಳಿಸುತ್ತೆ. ಅಬ್ದಾಲಿಗಿಂತ ವೇಗ ಮತ್ತು ಬಲಿಷ್ಠವಾಗಿರುವ ರಷ್ಯಾದ ಸಿಕಂದರ್ ಮಿಸೈಲ್ನ ಬರಾಕ್ ಹೊಡೆದುರುಳಿಸಿದೆ. ಅಬ್ದಾಲಿ ನಿಧಾನವಾಗಿ ಚಿಮ್ಮುವ ಕಾರಣ ಅದನ್ನ ಟ್ರ್ಯಾಕ್ ಮಾಡೋದು ಸುಲಭ. ಭಾರತದ S-400 ವಾಯು ರಕ್ಷಣಾ ವ್ಯವಸ್ಥೆ ಎದುರು ಅಬ್ದಾಲಿ ನಿಲ್ಲಲ್ಲ. ಹಾಗಾಗಿ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಮುಂದೆ ಸಾವಿರಾರು ಅಬ್ದಾಲಿಗಳು ಬಂದರೂ ಸುಟ್ಟು ಭಸ್ಮವಾಗುತ್ತವೆ ಅಷ್ಟೇ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.